ನಮಸ್ತೆ ಮಿತ್ರರೇ. ಇತ್ತೀಚಿನ ಹಂಗಾಮಿನಲ್ಲಿ ಕೆಲವು ವರ್ಷಗಳಿಂದ ಹಾಗೂ ಈಗ ವೈಟ್ ಫ್ಲೈಸ್ ಹಾವಳಿ ತುಂಬಾ ಇದೆ. ತರಕಾರಿ ಬೆಳೆಗಳಾಗಿರ್ಬೋದು, ವಿವಿಧ ರೀತಿಯ ಬಳ್ಳಿ ಜಾತಿದಾಗಿರ್ಬೋದು, ಯಾವುದಾದ್ರಾಗಿರ್ಬೋದು, ತೆಂಗು, ಅಡಿಕೆ, ಈ ರೀತಿ ಯಾವ ಬೆಳೆನೂ ಬಿಡದಂಗೆ ಈ ಬಿಳಿ ನೊಣಗಳು ಬಾಧಿಸ್ತಾ ಇದೆ. ಅದಕ್ಕೆ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಇನ್ಸೆಕ್ಟಿಸೈಡ್ಸ್ ಇದೆ, ತುಂಬಾ ರೇಂಜ್ ಇದೆ. ಅದರಲ್ಲಿ ನಾನೀಗ ಎಫೆಕ್ಟಿವ್ ಆಗಿರೋವು ಒಂದು 8-9 ಔಷಧಿಗಳನ್ನು ತೋರಿಸ್ತೀನಿ ನೋಡಿ. ಇವು ಈಗ ಈ ಒಂದು ಟೆಂಪ್ರೇಚರ್ ಜಾಸ್ತಿ ಇರುವಾಗಲೂ ರಿಸಲ್ಟ್ ಕೊಡ್ತಿರ್ತಕ್ಕಂಥವು. ಇನ್ನು ನಿಮ್ಮ ಭಾಗದಲ್ಲಿ ಬೇಕಾದಷ್ಟು ಇರ್ಬೋದು. ನಾನೀಗ ಯಾವ್ದು ಹೇಳ್ತಿದ್ದೀನಿ ಅವೆಲ್ಲ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತಾ ಇರತಕ್ಕಂಥದ್ದು. ಮೊದಲನೇದಾಗಿ ಬೆನಿವಿಯಾ, ಹಾಗೆ ಇನ್ನೊಂದು ಪ್ಲೆಸಿವಾ, ವಿವಿಧ ಹಂತಗಳಲ್ಲಿ ಸ್ಪ್ರೇ ಮಾಡ್ತಕ್ಕಂಥದ್ದು. ಇನ್ನೊಂದು ಪೈಮೆಟ್ರೋಸನ್ ಅಂತಕ್ಕಂಥದ್ದು. ಹಾಗೆ ಇನ್ನೂ ಒಂದು ನಾನು ಲಾಸ್ಟ್ ಇಯರ್ ವಿಡಿಯೋ ಮಾಡಿದ್ದೆ, ಇಮಿಡಾನ್ ಅಂತ, ಫಾಸ್ಮೇಟ್ ನೋಡಿ, ಇದು ಒಂದು. ಹಾಗೆಯೇ 3 ಇನ್ಸೆಕ್ಟಿಸೈಡ್ ಕಾಂಬಿನೇಷನ್ ಇರೋದು ಒಂದು ಪ್ರಾಡಕ್ಟ್ ವಿಡಿಯೋ ಮಾಡಿದ್ದೆ ನೋಡಿ. ಇದು ತ್ರಿದೇವ್ ಅಂತ. ಸೊ ಇದು ಹೆಚ್ಚು ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು. ಹಾಗೆಯೇ ಇನ್ನೊಂದು ಕಾಂಬಿನೇಷನ್ ಇದೆ ನೋಡಿ, ಇದು ಡಯಫೆನ್ಥ್ಯೂರನ್ 30% ಮತ್ತು ಪೈರಿಪ್ರಾಕ್ಸಿಫೆನ್ 8%, ಝೈಫೆನ್ ಅಲ್ಟ್ರಾ ಅಂತ ಏನು ಕರಿತೀರಿ ಇನ್ನೊಂದು ಕಂಪ್ನಿನಲ್ಲಿ, ಇದು ಡಯಫೆನ್ ಹ್ಯೂಜ್ ಪಿ ಅಂತ. ಇದು ಇನ್ನೂ ಒಂದು ಪ್ರಾಡಕ್ಟ್ ಇದೆ. ಸೊ ಇತ್ತೀಚೆಗೆ ನೋಡಿ ಇನ್ನೊಂದು ಜಿಂಗಾಲ, ಮತ್ತು ಇದೇ ಇನ್ನೊಂದು ಹೆಸರಿನಲ್ಲಿದೆ ನೋಡಿ, ಕ್ಲಾಸ್ಟೋ ಅಂತ ಇದೆ. ಇದು ಒಂದು. ಹಾಗೆಯೇ ಇನ್ನೊಂದು ನೋಡಿ, ಟಕಾಫ್ ಅಂತ, ಡಯಫೆನ್ಥ್ಯೂರನ್ನು ಬೈಫೆನ್ಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಈಗೆಲ್ಲ ನಾನು ಕೊಡ್ತಿರೋದ್ರಲ್ಲಿ ತುಂಬ ಚೆನ್ನಾಗಿ ಫಲಿತಾಂಶ ಬರ್ತಿರ್ತಕ್ಕಂಥ ಪ್ರಾಡಕ್ಟ್ಸು. ಇನ್ನೂ ಕೆಲವಿದೆ. ಅದರಲ್ಲಿ ಇನ್ನೊಂದು ಮುಖ್ಯವಾದದ್ದು ಇದು ನೋಡಿ, ಪೈರಿಫ್ರಾಕ್ಸಿಫಿನ್ ಮತ್ತು ಬೈಫೆನ್ಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ನಾನು ಕಲ್ಲಂಗಡಿ ವಿಡಿಯೋದಲ್ಲಿ ಇದನ್ನು ತೋರಿಸಿದೆ. ಇದು ಒಂದು. ನೋಡಿ, ಆಲ್ಮೋಸ್ಟ್ 3, 2, 5, 2, 7, 1, 8, 9 ಪ್ರಾಡಕ್ಟ್ಗಳಿದೆ. ವಿವಿಧ ಹಂತಗಳಲ್ಲಿ ಎಫೆಕ್ಟಿವ್ ಆಗಿ ವೈಟ್ ಫ್ಲೈಸ್ನ ಹತೋಟಿ ಮಾಡಲಿಕ್ಕೆ ನೀವು ಇದನ್ನು ಬಳಸಬಹುದಾಗಿದೆ. ಆದರೆ ಒಂದು ವಿವಿಧ ಹಂತಗಳು ಅಂತ ಹೇಳಿದೆ. ಈಗ ಇದರಲ್ಲಿ ತುಂಬಾ ಚೆನ್ನಾಗಿ ಹೋಗ್ತದೆ 3 ಮಾಲಿಕ್ಯೂಲ್ ಅಂತ. ಹಾಗಂತ ಇದನ್ನು ನೀವು 8-10 ದಿವಸ ಗಿಡಗಳಿಗೆ ಹೊಡೆಯೋದಲ್ಲ. ಅರ್ಲಿ ಸ್ಟೇಜಲ್ಲಿ ಯಾವುದು ಸೇಫ್ ಆಗಿದೆ ಅದನ್ನು ಬಳಸಬೇಕಾಗ್ತದೆ. ನಂತರದ ಹಂತಗಳಲ್ಲಿ ತೀವ್ರತೆ ನೋಡಿಕೊಂಡು ರಿಪೀಟ್ ಆಗದಂಗೆ ಇವೆಲ್ಲ ಕಾಂಬಿನೇಷನ್ ಪ್ರಾಡಕ್ಟ್ ಆಗಿರೋದ್ರಿಂದ ರೆಸಿಸ್ಟೆನ್ಸ್, ಅಂದರೆ ಆ ವೈಟ್ ಫ್ಲೈಸ್ಗಳಲ್ಲಿ ಯಾವುದೇ ಒಂದು ಔಷಧಿ ವಿರುದ್ಧ ನಿರೋಧಕತೆ, ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ಳೋ ಸಾಧ್ಯತೆ ಕಡಿಮೆ ಇದೆ ಸ್ನೇಹಿತರೆ. ಸೊ ಇವುಗಳನ್ನು ನೀವು ರೆಗ್ಯುಲರಾಗಿ ನಿಯಮಿತವಾಗಿ ಬಳಸೋದ್ರಿಂದ ವೈಟ್ ಫ್ಲೈಸ್ನ ಹತೋಟಿ ಮಾಡ್ಬೋದು. ಇದರ ಹೊರತಾಗೂ ಬೇಕಾದಷ್ಟು ಪ್ರಾಡಕ್ಟ್ ಇದಾವೆ ಮಾರ್ಕೆಟಲ್ಲಿ. ಈಗ ನಾನು ಈ ಸೀಸನ್ನಲ್ಲಿ ನಾನು ಕೊಟ್ಟ ಅನುಭವದ ಆಧಾರದ ಮೇಲೆ ಯಾವುದು ಎಫೆಕ್ಟಿವ್ ಆಗಿದೆ ಅಂತ ಆ ಆಧಾರದ ಮೇಲೆ ಇಲ್ಲಿ ಟಾಪ್ ಆಗಿಲ್ಲ ಇರೋದನ್ನ ತೋರಿಸಿದ್ದೀನಿ ಸ್ನೇಹಿತರೆ. ಈಗ ನೋಡಿ, ನೀವು ಅರ್ಲಿ ಸ್ಟೇಜಲ್ಲಿ ಹೊಡಿತಕ್ಕಂಥದ್ದು ಬೆನಿವಿಯಾ, ನೀವಿದು 1 ರಿಂದ 1.5 ml ವರೆಗೂ ಮಾಡ್ಬೋದು. ಪ್ಲೆಸಿವಾ 1.25 ml ಡೋಸೇಜ್ ಇರ್ತಕ್ಕಂಥದ್ದು. ಇದು ಜಿಂಗಾಲ ಅಥವಾ ಕ್ಲಾಸ್ಟೋ ಏನಿದೆ, ಇದು 1 ಗ್ರಾಮು ಡೋಸೇಜ್ ಇರ್ತಕ್ಕಂಥದ್ದು. ಆಮೇಲೆ ಇದು ಪೈಮೆಟ್ರೋಸಿನ್ನು 200 ಲೀಟ್ರಿಗೆ 120 ಗ್ರಾಮು. ಇದು ತ್ರಿದೇವು 1/4 ml 1 ಲೀಟ್ರಿಗೆ. ಇದು 2 ml 1 ಲೀಟ್ರಿಗೆ. ಆಮೇಲೆ ಇದು ಟಕಾಫ್ ಏನಿದೆ, ಇದು 1.25 ml 1 ಲೀಟ್ರಿಗೆ. ಇದು ಇಮಿಡಾನು 2 ಗ್ರಾಮು 1 ಲೀಟ್ರಿಗೆ. ಹಾಗೆಯೇ ಇದು ಸ್ಟಾಕ್ಸ್ ಸೂಪರ್ ಏನಿದೆ, ಇದು 2 ml 1 ಲೀಟ್ರಿಗೆ. ಸೊ ಯಾವುದೂ ಅಳತೆ ಮೀರೋದು ಬೇಡ. ಇವುಗಳ ಜೊತೆಗೆ ಮತ್ತೆ ಇನ್ಸೆಕ್ಟಿಸೈಡ್ ಹಾಕ್ಕೊಳ್ಳೋದು ಬೇಡ. ಇವುಗಳನ್ನ ಒಂದೊಂದೇ ಬಳಸಿ, ಬೇವಿನೆಣ್ಣೆ ಬಳಸಿ ನೀವು ಬೆಳೆಗಳಲ್ಲಿ ನಿರೋಧಕತೆ ಬೆಳೆಸ್ಕೊಳ್ಳಿಕ್ಕೆ, ವೈರಸ್ ವಿರುದ್ಧ, ಇತರೆ ರೋಗಗಳ ವಿರುದ್ಧ ರೆಗ್ಯುಲರಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸು ಚಿಲೇಟೆಡ್ ಫಾರಮಲ್ಲಿರೋದನ್ನ ಔಷಧಿಗಳ ಜೊತೆ ಮಿಕ್ಸ್ ಮಾಡಿಕೊಂಡು ಬಳಸ್ಕೋಬೋದು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.